ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡೋದು ಖಚಿತ ಆಗಿದೆ. ಈಗ ನೆಕ್ಸ್ಟ್ ಡೀಟೇಲ್ ಸಿಗ್ತಾ ಇದೆ. ನಾಳೆ ಬೆಳಗ್ಗೆ 10:30ಕ್ಕೆ ರಾಜ್ಯಪಾಲರ ಸಮಯ ಕೇಳಿದ್ದಾರೆ ಸಿದ್ದರಾಮಯ್ಯ. ರಾಜೀನಾಮೆ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಭೇಟಿಗೆ ಸಮಯ ಕೇಳಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ರಾಜ್ಯಪಾಲರನ್ನ ಭೇಟಿಯಾಗಿ ಲೋಕಭವನಕ್ಕೆ ತೆರಳಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸೋದಕ್ಕಿದ್ದಾರೆ. ಇದು ಅಧಿಕೃತ ಆಗ್ತಾ ಇದೆ. ಅಲ್ಲಿಗೆ ಬ್ರೇಕ್ಫಾಸ್ಟ್ ಮೀಟಿಂಗು 9 ಗಂಟೆಗೆ, ನಂತರ 10:30ಕ್ಕೆ ಸಮಯ ಕೇಳಿದ್ದಾರೆ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ. ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ದಾರೆ ಅಂತಂದ್ರೆ ರಾಜೀನಾಮೆ ಸಲ್ಲಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಅರ್ಥ. ನಾಳೆ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ಸಿದ್ದರಾಮಯ್ಯ. ರಾಜೀನಾಮೆ ಪತ್ರವನ್ನು ಸಲ್ಲಿಸೋದಕ್ಕಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬೆನ್ನಿಗೆ ಇಡೀ ಕ್ಯಾಬಿನೆಟ್ ಡಿಸಾಲ್ವ್ ಆಗುತ್ತೆ. ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ, ಹೊಸ ಕ್ಯಾಬಿನೆಟ್, ಹೊಸ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ. ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸೋ ಸಂದರ್ಭದಲ್ಲಿ ಯಾರ್ಯಾರು ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ? ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಲಿರುವಂತ ಶಾಸಕರು ಯಾರೆಲ್ಲ? ಇದೆಲ್ಲವೂ ಆ ನಂತರ ಡಿಸೈಡ್ ಆಗ್ತಾ ಹೋಗುತ್ತೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬೆನ್ನಿಗೆ ಶಾಸಕರ ಸಭೆ ನಡೆಯುತ್ತೆ. ಸಂಜೆ ನಾಳೆ ಶಾಸಕರ ಸಭೆ ನಡೆಸಿ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಲಾಗುತ್ತೆ. ನೂತನ ಶಾಸಕಾಂಗ ಪಕ್ಷದ ನಾಯಕರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಯಾರ್ಯಾರು ಅವರ ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಅನ್ನೋದನ್ನ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ನಿಮಗೆ ನೆನಪಿದೆ ಅಂತ ನಾನು ಭಾವಿಸ್ತೀನಿ. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಯಾರಿರಬೇಕು ಅನ್ನೋದನ್ನ ಡಿಸೈಡ್ ಮಾಡಿದ್ದು ಹೈಕಮಾಂಡ್. ಹೈಕಮಾಂಡ್ನಿಂದ ಒಂದು ಪತ್ರ ರಿಲೀಸ್ ಆಯಿತು. ಯಾರ್ಯಾರು ಆ ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಅಂತ ಒಂದು ಪತ್ರ ರಿಲೀಸ್ ಆಯಿತು. ಕೆ.ಸಿ. ವೇಣುಗೋಪಾಲ್ ಅವರ ಲೆಟರ್ ಹೆಡ್ ಅಲ್ಲಿ ಪತ್ರ ರಿಲೀಸ್ ಆಯಿತು. ಯಾರು ಮಂತ್ರಿಗಳಾಗಿರ್ತಾರೆ ಅಂತ. ಈಗ ಯಾರೆಲ್ಲ ಮಂತ್ರಿಗಳಿದ್ದಾರೆ ಅವರೆಲ್ಲರೂ ಕೂಡ ಹೈಕಮಾಂಡ್ನಿಂದ ಡಿಸೈಡ್ ಆಗಿತ್ತು ಆ ಸಂದರ್ಭದಲ್ಲಿ. ಇಲ್ಲ, ಪಾರ್ಟಿ ಏನು ಮಾಡ್ತದೆ ಅದು ಎಲ್ಲರೂ ಒಪ್ಪಲೇಬೇಕು. ಈಗಂತ ಹೇಳಲಿಕ್ಕೆ ಆಗೋಲ್ಲ. ಪಾರ್ಟಿ ಯಾವ ಸ್ಥಾನಮಾನ ಕೊಡ್ತಿದ್ದೀವಿ, ಏನು ಕೊಡ್ತಿದೆ ಅನ್ನೋದು ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು. ಅದ್ರ ಪ್ರಕಾರ ನಡೀಲೇಬೇಕು. ಸರ್, ಇದ್ರ ಜೊತೆಗೆ ಇನ್ನೊಂದು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಸ್ಥಾನ ಅನ್ನೋದು ಒಂದು ಚರ್ಚೆಯಲ್ಲಿರುವಂಥದ್ದು. ಒಂದ್ ವೇಳೆ ಸಚಿವ ಸ್ಥಾನ ಇಲ್ಲದೇ ಇದ್ರೂ ಕೂಡ ಕೆಪಿಸಿಸಿ ನಿಭಾಯಿಸ್ತೀರಾ ಸರ್? ಆ ಒಂದು ದೊಡ್ಡ ಸವಾಲಿದೆ. ಒಂದ್ ವೇಳೆ ಏನಾದರೂ ಇಲ್ಲ, ನಮ್ಗೆ ಅದೇ ಹೇಳಿಲ್ಲ. ಇನ್ನು ನಮ್ಗೆ ಕರೆದ್ರೆ ಚರ್ಚೆ ಮಾಡ್ತೀವಿ. ನಮ್ಮ ವಿಚಾರಗಳಂತ ಹೇಳಿದ್ ನಮ್ಮ ವಿಚಾರಗಳನ್ನ ಹೇಳ್ತೀವಿ ಅವರಿಗೆ, ಯಾವ ರೀತಿ ಏನು ಅಂತ ಅವಾಗ ಹೇಳಿದ್ಮೇಲೆ ಬಂದು ನೋಡೋಣ. ಇನ್ನೂ ನಮ್ಮನ್ನ ಯಾರು ಆಹ್ವಾನ ಮಾಡಿಲ್ಲ. ಮಾಡಿದಾಗ ನಮ್ಮ ಅಭಿಪ್ರಾಯ ಹೇಳ್ತೀವಿ. ಈಗ ನೀವು ಮಾತಾಡುವಾಗ ಯಾವತ್ತೂ ಗಾಳಿಲಿ ಗುಂಡು ಹೊಡೆದಿಲ್ಲ. ಆ ಕಾರಣದಿಂದ ನೀವು ಮೊದಲು ಹೇಳಿದ್ರಿ 2028ಕ್ಕೆ ನಾನು ಕಂಟೆಸ್ಟೆಂಟ್ ಆಗ್ತೀನಿ ಅಂತ. ಈ ಸಂದರ್ಭದಲ್ಲಿ ನನಗೇನು ಬೇಡ ಅಂತ ಕೂಡ ಹೇಳಿದ್ರಿ. ಒಂದು ವೇಳೆ ಏನಾದರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ಕೊಡ್ತೀವಿ, ಸಚಿವ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನೋ ಮಾತು ಬಂದರೆ ಅಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ನೋಡೋಣ, ಪಾರ್ಟಿಯಲ್ಲಿ ಏನಿದೆ ಗೊತ್ತಿಲ್ಲಲ್ಲ, ನನಗೂ ಗೊತ್ತಿಲ್ಲ. ಪಾರ್ಟಿಯಲ್ಲಿ ಯಾವ ರೀತಿ ಅವರು ಚರ್ಚೆ ಮಾಡಿದ್ದಾರೆ, ಅವ್ರದ್ದು ಅಂತಿಮ ನಿರ್ಧಾರ ಏನು ಗೊತ್ತಿಲ್ಲ. ನೋಡೋಣ, ಫಸ್ಟ್ ಮುಖ್ಯಮಂತ್ರಿಗಳ ನಾಳೆ ಮುಗಿಲಿದ್ದು ಸಮಸ್ಯೆ ಪರಿಹಾರ ಆಗಲಿ, ನಂತರ ಅದ್ರ ಬಗ್ಗೆ ನಂತರ ಇನ್ನೂ ಬೇರೆ ಬೇರೆ ವಿಚಾರದ ಚರ್ಚೆ ಮಾಡ್ತೀವಿ. ನಾಳೆ ಗೊತ್ತಾಗೋದಿಲ್ಲ. ನಾಳೆ ಬೆಳಗ್ಗೆ ಇಲ್ಲ ಇವೆಲ್ಲ ಅಸಮಾನ ಗೊಂದಲ ನಾಳೆ ಬ್ರೇಕ್ಫಾಸ್ಟ್ನಲ್ಲಿ ಪರಿಹಾರ ಆಗುತ್ತೆ. ಅಲ್ಲಿಗೆ ವೇಟ್ ಮಾಡೋಣ. ಓಕೆ ಸತೀಶ್ ಸರ್, ಇಂಗ್ಲಿಷ್ ಬಂದು ಇಲ್ಲೇ ಮುಗಿಸ್ಕೋಣ ಸರ್. ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮನೆಗೆ ಆಪ್ತರ ಭೇಟಿ ಆಗ್ತಾ ಇದೆ ಸದ್ಯ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ನಾಜೀರ್ ಅಹಮದ್, ಎಂ.ಸಿ. ಸುಧಾಕರ್ ಇವರೆಲ್ಲರೂ ಕೂಡ ಬಂದಿದ್ದಾರೆ ಅನ್ನುವಂಥ ಮಾಹಿತಿ. ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅವರ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಕೆಲವರು ಅವರ ಆಪ್ತರು ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ನಿರ್ಧಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವರ ಆಪ್ತರು ಬಂದಿದ್ದಾರೆ. ನಿನ್ನೆ ರಾತ್ರಿಯೂ ಬಂದಿದ್ರು. ಈಗ ಮತ್ತೆ ಅವರ ಆಪ್ತರು ಅವರ ಮನೆಗೆ ಬರ್ತಾ ಇರೋದು. ಇವತ್ತು ಎರಡು ಕಾರ್ಯಕ್ರಮ ಸಿಎಂ ವೇಳಾಪಟ್ಟಿಯಲ್ಲಿರೋದು. ಒಂದು ಕೆಪಿಸಿಸಿಯಲ್ಲಿ ನೆಹರು ಪುಣ್ಯ ಸ್ಮರಣೆ, ಮತ್ತೊಂದು ವಿಧಾನಸೌಧದಲ್ಲಿ 11 ಗಂಟೆ ಹೊತ್ತಿಗೆ ನೆಹರು ಪುಣ್ಯ ಸ್ಮರಣೆ. ಎರಡೂ ಕಾರ್ಯಕ್ರಮ.
ಒಂದು ಪಕ್ಷದ ಕಾರ್ಯಕ್ರಮ, ಮತ್ತೊಂದು ಸರ್ಕಾರಿ ಕಾರ್ಯಕ್ರಮ. 2 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ನಂತರ ಅವರು ಯಾವುದೇ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿಲ್ಲ ಅಥವಾ ಅವರ ವೇಳಾಪಟ್ಟಿಯಲ್ಲಿ ಯಾವ ಕಾರ್ಯಕ್ರಮವೂ ಇಲ್ಲ, ರಿಸರ್ವ್ ಇದೆ ಇವತ್ತಿನ ಕಾರ್ಯಕ್ರಮಗಳ ಪಟ್ಟಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಗದಿಯಾಗಿದೆ. ಇವತ್ತು 11 ಗಂಟೆಯ ನಂತರ ಯಾವ ಕಾರ್ಯಕ್ರಮವೂ ಕೂಡ ಇಲ್ಲ. ಸಿದ್ದರಾಮಯ್ಯ ಅವರು ಭಾಗಿಯಾಗುವಂಥ ಯಾವ ಕಾರ್ಯಕ್ರಮವೂ ಕೂಡ ಇಲ್ಲ. ನಾಳೆಯವರೆಗೂ ಕೂಡ ನಾಳೆ ಇರೋದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಚಿವರ ಜೊತೆಗೆ. ಅಲ್ಲಿಗೆ ಇವತ್ತವರು ವಿಧಾನಸೌಧದಲ್ಲಿ ಭಾಗಿಯಾಗುವಂಥ ಕಾರ್ಯಕ್ರಮ ಏನಿದೆ, ಮುಖ್ಯಮಂತ್ರಿಯಾಗಿ ಅವರು ಹಾಜರಾಗುವಂಥ ಕೊನೆಯ ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ. ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮ ಮುಖ್ಯಮಂತ್ರಿಯಾಗಿ ಅವರು ಭಾಗಿಯಾಗುವಂಥ ಕೊನೆಯ ಕಾರ್ಯಕ್ರಮವಾಗುವಂಥ ಸಾಧ್ಯತೆ ಇದೆ. ಸತೀಶ್ ಜಾರಕಿಹೊಳಿ ಮಾತನಾಡಿದ್ದನ್ನು ನೋಡಿದ್ರಿ. ಪಕ್ಷದ ತೀರ್ಮಾನವನ್ನು ಒಪ್ಪಬೇಕು ಅಂತ MB ಪಾಟೀಲ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತ ಪ್ರಶ್ನೆಯೇ ಉದ್ಭವ ಆಗಿಲ್ಲ. ಬ್ರೇಕ್ಫಾಸ್ಟ್ ನಂತರ ರಾಜೀನಾಮೆ ಸಲ್ಲಿಕೆ ಅನ್ನೋದು ಊಹಾಪೋಹ. ನಿನ್ನೆ ಚರ್ಚಿಸಿದ್ದು ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆಯ ಬಗ್ಗೆ ಮಾತ್ರ. ಇದನ್ನು ಬಿಟ್ಟು ಬೇರೆ ಯಾವುದೇ ವಿಚಾರಗಳ ಚರ್ಚೆಯಾಗಿಲ್ಲ ಅಂತ MB ಪಾಟೀಲ್ ಹೇಳ್ತಾ ಇದ್ದಾರೆ. MB ಪಾಟೀಲ್ ಕೂಡ ಮೊನ್ನೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಹೋದ್ರು. MB ಪಾಟೀಲ್ ಈಗ ಹೇಳ್ತಾರೆ ರಾಜೀನಾಮೆಯ ವಿಚಾರ ಇಲ್ಲ. ಅವ್ರು ಮಾತನಾಡಿದ್ದೇನು ನೋಡೋಣ. ರಾಜೀನಾಮೆ ವಿಚಾರ ಊಹಾಪೋಹನ ಸರ್? ಹಾಗಾದ್ರೆ ನಿಶ್ಚಿತವಾಗಿಯೂ ಕೂಡ ಊಹಾಪೋಹ. KC ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. There's the official statement by KC Venugopal that the discussions were held for Rajya Sabha and council elections. No other matter has been discussed. ಅದಕ್ಕೆ ನೋಡಿ, ಸುರ್ಜೇವಾಲ ಅವರು AICC ಪ್ರಧಾನ ಕಾರ್ಯದರ್ಶಿಗಳಾದ ಅದೇ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಇವತ್ತು ಸರ್ ಬರ್ತಿರ್ಬೋದು. ನನಗೆ ಗೊತ್ತಿಲ್ಲ ಯಾಕೆ ಬರ್ತಾ ಇದ್ದಾರೆ ಅಂತ. ಮೋಸ್ಟ್ಲಿ ಅದಕ್ಕೆ ಬರ್ತಿರ್ಬೋದು. ನೋಡಿ, ಅದು ಪ್ರಶ್ನೆನೇ ಉದ್ಭವಿಸಂಗಿಲ್ಲ. ಏನು ಹೇಳಿದ್ದಾರೆ ವೇಣುಗೋಪಾಲ್ ಅವರು ನಿಮಗೆ? ಸೊ he is our high-command. He is the AICC General Secretary Organization. His statement, ಅವರ ಒಂದು ಹೇಳಿಕೆ, ಅದು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸುರ್ಜೇವಾಲ ಅವ್ರನ್ನ ಕರ್ಕೊಂಡು ಮೀಟಿಂಗ್ ಮುಗಿದ ಆಫಿಷಿಯಲ್ ಸ್ಟೇಟ್ಮೆಂಟ್. ಆ್ಯಂಡ್ ದಟ್ ಆಫಿಷಿಯಲ್ ಸ್ಟೇಟ್ಮೆಂಟ್ ಇಸ್ ಫೈನಲ್. ನಥಿಂಗ್ ಎಲ್ಸ್. ನಿನ್ನೆ ಆಗಿದ್ದು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಚರ್ಚೆ ಆಗಿದೆ ಅಂತ ಹೇಳಿ ವೇಣುಗೋಪಾಲ್ ಅವರು ಹೇಳಿದ್ರು. ಅದನ್ನು ಬಿಟ್ಟು ಬೇರೆ ಯಾವುದೂ ಚರ್ಚೆ ಆಗಿಲ್ಲ. ಅದನ್ನು ಬಿಟ್ಟು ಯಾವುದೂ ಪ್ರಶ್ನೆಗಳು ಉದ್ಭವಿಸುವುದಿಲ್ಲ. ನಾವು ಸುಮ್ಮನೆ ಜಾರ್ಜ್ ಅವ್ರ ಮನೆಯಲ್ಲಿ ನಾವು ಅಲ್ಲೇ ಇದ್ದೀವಿ. ಜಾರ್ಜ್ ಅವ್ರ ಮನೆಯಲ್ಲಿ ಒಳ್ಳೆ ಊಟ ಕೊಟ್ಟರು. ಸಿದ್ದರಾಮಯ್ಯ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತೀರಾ ಹೈಕಮಾಂಡ್ಗೆ ಅಂತ? ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂಥದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿರೋ ಪ್ರಶ್ನೆ ಬರ್ತದೆ. ಪ್ರಶ್ನೆನೇ ಇಲ್ಲ. ವೇಣುಗೋಪಾಲ್ ಅವರು ಏನು ಹೇಳಿದ್ದಾರೆ? ರಾಜ್ಯಸಭಾ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ. MB ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳ ಸರ್? ಅದೆಲ್ಲನೂ ಕೂಡ ಊಹಾಪೋಹ. ಪ್ರಶ್ನೆ ಉದ್ಭವಿಸಂಗಿಲ್ಲ. ಈಗ ರಾಜೀನಾಮೆ ವಿಚಾರ ಊಹಾಪೋಹನ ಸರ್? ಹಾಗಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.